ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನೈಟ್ ಆಫ್ ಚಾಂಪಿಯನ್ಸ್ ಇನ್ನೇನು ಹತ್ರ ಬರ್ತಾ ಇದೆ ಅಂಡ್ ಈಗ ಜಸ್ಟ್ ನೈಟ್ ಆಫ್ ಚಾಂಪಿಯನ್ಸ್ ನ ಕಿಕ್ ಆಫ್ ಶೋ ಕೂಡ ಮುಗ್ದಿದೆ. ಲಿಟ್ರಲಿ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು ಅಂಡ್ ಇಂಟ್ರೆಸ್ಟಿಂಗ್ ವಿಚಾರ ಕೂಡ ಈ ಒಂದು ಕಿಕ್ ಆಫ್ ಶೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಕಿಕ್ ಆಫ್ ಶೋ ಪ್ರಾರಂಭ ಆಗ್ತಿದ್ದಂಗೆ ನಮ್ಮ ಸಿಎಂ ಪಂಕ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸೌದಿ ಅರೇಬಿಯಾ ಅಂತ ವಿಡಿಯೋ ತೋರಿಸ್ತಾರೆ. ಆಗ್ಲೇ ಫ್ಯಾನ್ಸ್ ಗಳು ಸಿಎಂ ಪಂಕ್ ಅವರಿಗೆ ಬೂ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇದಾದ್ಮೇಲೆ ಓಪನಿಂಗ್ ಅಲ್ಲಿ ನಮಗೆ ಮೈಕಲ್ ಕೋಲ್ ಅವರು ನೋಡೋದಕ್ಕೆ ಸಿಗ್ತಾರೆ. ಮೈಕಲ್ ಕೋಲ್ಗೆ ಇಡೀ ಕ್ರೌಡ್ ಚೀಯರ್ ಮಾಡುತ್ತೆ. ಅದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಜೇಕೋಬ್ ಫಾಟೋ ಅವ್ರನ್ನ ಕರೀತಾರೆ ಅಂಡ್ ಜೇಕೋಬ್ ಫಾಟೋ ಅವರು ಬಂದಾಗ ಇಡೀ ಕ್ರೌಡ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಜೇಕೋಬ್ ಫಾಟೋ ಅವರು ಕೂಡ ಹೇಳ್ತಾರೆ, ಕಳೆದ ವರ್ಷ ನಾನು ಇಲ್ಲಿಗೆ ಬಂದಾಗ ಅದು ನನ್ನ ಫ್ಯಾಮಿಲಿ ಬಿಸ್ನೆಸ್ ಆಗಿತ್ತು, ಬಟ್ ಈ ವರ್ಷ ತುಂಬಾನೇ ಡಿಫರೆಂಟ್ ಆಗಿದೆ. ಯಾಕಂದ್ರೆ ಈ ವರ್ಷ ನಾನು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ದೀನಿ ಅಂಡ್ ನಾನು ನಾಳೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಸೋಲೋ ಸಿಕೋವಾ ಅವರ ಡೆಡ್ ಬಾಡಿ ಮೇಲೆ ಡಾಗ್ ವಾಕ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಜೇಕೋಬ್ ಫಾಟೋ ಅವರು ಕೂಡ ಹೊರಟೋಗ್ತಾರೆ. ಇದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಕರೀತಾರೆ ಅಂಡ್ ಸ್ಯಾಮಿ ಝೈನ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಚೀಯರ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಅನ್ನೋ ಒಂದು ಚಾನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಕ್ರೌಡಿಗೆ ಅವರ ಭಾಷೆಯಲ್ಲೇ ಮಾತಾಡಿ ಅದಾದ್ಮೇಲೆ ಹೇಳ್ತಾರೆ, ಎಸ್, ನನ್ನ ಕನಸು ಫೈನಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲೋದು ಅಂಡ್ ನಾನು ಬೇಗ ಗಿವ್ ಅಪ್ ಮಾಡೋದಿಲ್ಲ. ಅದು ಮೈಕಲ್ ಕೋಲ್ ನಿನ್ಗೂ ಕೂಡ ಗೊತ್ತು, ಇಲ್ಲಿರ್ತಕ್ಕಂತಹ ಫ್ಯಾನ್ಸ್ ಗಳಿಗೂ ಕೂಡ ಗೊತ್ತು ಅಂಡ್ ನಾನು ಫ್ಯೂಚರ್ ಅಲ್ಲಿ ಚಾಂಪಿಯನ್ ಆಗೇ ಆಗ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಕೇರಿಯನ್ ಕ್ರಾಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇವತ್ತು ಕೇರಿಯನ್ ಕ್ರಾಸ್ ಅವ್ರಿಗೂ ಕೂಡ ಮಿಕ್ಸ್ಡ್ ರಿಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಕ್ರೌಡ್ ಕಡೆಯಿಂದ. ನಮ್ಮ ಕೇರಿಯನ್ ಕ್ರಾಸ್ ಅವರು ಕೂಡ ಬರ್ತಾರೆ. ಇಲ್ಲಿ ನನ್ನನ್ನ ನೀವೆಲ್ಲರೂ ಕೂಡ ಬಿಗ್ ವಿಲನ್ ಬ್ಯಾಡ್ ಗಾಯ್ ಅಂತ ಅನ್ಕೊಂಡಿದ್ದೀರಾ, ಬಟ್ ನೈಟ್ ಆಫ್ ಚಾಂಪಿಯನ್ಸ್ ಮುಗಿದ್ಮೇಲೆ ಸ್ಯಾಮಿ ಝೈನ್ ಎಂತ ಬ್ಯಾಡ್ ಗಾಯ್ ಅಂತ ನಿಮ್ಮೆಲ್ಲರಿಗೂ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಕೇರಿಯನ್ ಕ್ರಾಸ್ ಅವರು ಒಂದು ವಾರ್ನಿಂಗ್ ನ ಕೊಟ್ಟು ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಹಾಗೆ ರೊಕೈಲ್ ಅವರ ನಡುವೆ ಕೂಡ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ನಮ್ಮ ರಿಯಾ ರಿಪ್ಲಿ ಅವರು ಅದ್ ಯಾವ ರೀತಿ ಡ್ರೆಸ್ ಹಾಕೊಂಡು ಬಂದಿದ್ರು ಗುರು, ನನಗಂತೂ ವಿಚಿತ್ರ ಅನಿಸ್ತಾ ಇತ್ತು, ಒಂಥರ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಇವರ ನಡುವೆ ಕೂಡ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಫೈನಲ್ ಆಗಿ ನಮ್ಮ ಮೈಕಲ್ ಕೋಲ್ ಅವರು ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವ್ರನ್ನ ಕರೀತಾರೆ ಅಂಡ್ ನಮ್ಮ ಸಿಎಂ ಪಂಕ್ ಅವರು ಬಂದ್ ಕೂಡಲೇ ಇಡೀ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಆದ್ರೂ ಕೂಡ ನಮ್ಮ ಸಿಎಂ ಪಂಕ್ ಅವರು ತನ್ನ ವೈಫ್ ಏಜೆಲಿ ಜೊತೆ ವಿಡಿಯೋ ಕಾಲ್ ಅಲ್ಲಿ ಇರ್ತಾರೆ ಅಂಡ್ ಅವರು ಫ್ಯಾನ್ಸ್ ಗಳನ್ನೆಲ್ಲದನ್ನು ಕೂಡ ತೋರಿಸ್ತಾ ಇರ್ತಾರೆ ಅಂಡ್ ಸ್ವಲ್ಪ ಜನ ನಮ್ಮ ಸಿಎಂ ಪಂಕ್ ಅವರಿಗೆ ಚಾಂಟ್ ಕೂಡ ಮಾಡ್ತಾ ಇರ್ತಾರೆ. ನಮ್ಮ ಸಿಎಂ ಪಂಕ್ ಅವರು ಹೋಗಿ ಫ್ಯಾನ್ಸ್ ಗಳನ್ನೆಲ್ಲರನ್ನು ಕೂಡ ಹಗ್ ಮಾಡ್ತಾರೆ. ಇದಾದ್ಮೇಲೆ ಮತ್ತೊಮ್ಮೆ ಸ್ಟೇಜ್ ಮೇಲೆ ಬಂದಾಗ ಅಲ್ಲಿರ್ತಕ್ಕಂತಹ ಒಬ್ಬ ಫ್ಯಾನು ಸಿಎಂ ಪಂಕ್ ಮೇಲೆ ಜಾಸ್ತಿನೇ ಕಿರ್ಚಾಡ್ತಾ ಇರ್ತಾನೆ ಅಂಡ್ ಅವನು ಸಿಎಂ ಪಂಕಿಗೆ ಹೇಳ್ತಾ ಇರ್ತಾನೆ, ನೀನು ಇವಾಗ್ಲೇ ಇಡೀ ಸೌದಿ ಅರೇಬಿಯಾದ ಕ್ರೌಡಿಗೆ ನೀನು ಸಾರಿನ ಕೇಳು ಅಂತ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಮೈಕ್ ನ ತಗೊಂಡು ಆ ಫ್ಯಾನ್ ಬಳಿ ಹೋಗಿ ನಿನ್ನ ಹೆಸರೇನು ಅಂತ ಕೇಳಿದಾಗ ಆ ಫ್ಯಾನು ಮೊಹಮ್ಮದ್ ಅಂತ ಹೇಳ್ತಾರೆ ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಮೊಹಮ್ಮದ್ ಅವರು ನನ್ನನ್ನ ಸಾರಿ ಕೇಳು ಅಂತ ಕೇಳ್ಕೊತಾ ಇದ್ದಾರೆ. ಎಸ್, ನಾನು 6 ವರ್ಷದ ಹಿಂದೆ ಮಾಡಿದಂತಹ ಒಂದು ಮೀಮ್ ಟ್ವೀಟ್ಗೆ ಮೊಹಮ್ಮದ್ ಅವರು ನನ್ನಿಂದ ಸಾರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಆ ಒಂದು ಟ್ವೀಟ್ ನ ಆ ಅರ್ಥದಿಂದ ಮಾಡಿಲ್ಲ ಅಂಡ್ ನನಗೆ ಸೌದಿ ಅರೇಬಿಯಾದ ಮೇಲೆ ಯಾವುದೇ ರೀತಿಯ ಹೇಟ್ ಇಲ್ಲ. ನಿಜವಾಗ್ಲೂ ನಾನು ಸೌದಿ ಅರೇಬಿಯಾನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀನಿ. ಆದ್ರೂ ಕೂಡ ನಾನು 6 ವರ್ಷದ ಹಿಂದೆ ಮಾಡಿದಂತಹ ಮೀಮ್ ಟ್ವೀಟಿಗೆ ನಿಮ್ಮೆಲ್ಲರಿಗೂ ಕೂಡ ಬೇಜಾರಾಗಿದ್ರೆ ನಾನು ಈಗಲೇ ಮಿಸ್ ಅವರ ಬಳಿ ಕೂಡ ಹಾಗೆ ನಿಮ್ಮೆಲ್ಲರ ಬಳಿ ಕೂಡ ನಾನು ಸಾರಿನ ಕೇಳ್ತಾ ಇದ್ದೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಫೈನಲಿ ಸೌದಿ ಅರೇಬಿಯಾದ ಕ್ರೌಡ್ ಮುದ್ದೆ ಅಪಾಲಜೈಸ್ ಮಾಡಿದ್ದಾರೆ. ನಿಜವಾಗ್ಲೂ ಅದನ್ನ ಕೇಳಿ ಎಲ್ಲರೂ ಕೂಡ ಖುಷಿ ಆಗ್ತಾರೆ ಅಂಡ್ ನಮ್ಮ ಮಿಸ್ಸಿಗೂ ಕೂಡ ಸಿಎಂ ಪಂಕ್ ಅವರು ಸಾರಿನ ಕೇಳ್ತಾರೆ. ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ಡಬ್ಲ್ಯೂ ಸೌದಿ ಅರೇಬಿಯಾಗೆ ಹೋದಾಗ ನಮ್ಮ ಮಿಸ್ ಅವರ ಒಂದು ಮ್ಯಾಚ್ ಇರುತ್ತೆ ಅಂಡ್ ಆ ಒಂದು ಮ್ಯಾಚ್ ಮೇಲೆ ನಮ್ಮ ಸಿಎಂ ಪಂಕ್ ಅವರು ಒಂದು ಟ್ವೀಟ್ ನ ಮಾಡಿರ್ತಾರೆ, ಯಾವ ರೀತಿ ಡಬ್ಲ್ಯೂ ಕಂಪನಿ ತನ್ನ ರೆಸ್ಲರ್ಸ್ ಗಳನ್ನೆಲ್ಲರನ್ನು ಕೂಡ ಸೌದಿ ಅರೇಬಿಯಾಗೆ ಕರ್ಕೊಂಡು ಹೋಗಿದೆ ಬರೀ ಬ್ಲಡ್ ಮನಿನ ಮಾಡೋದಕ್ಕೆ ಅಂತ. ಸೊ ಆ ಒಂದು ಟ್ವೀಟ್ಗೆ ಫೈನಲಿ ಇವತ್ತು ನಮ್ಮ ಸಿಎಂ ಪಂಕ್ ಅವರು ಸೌದಿ ಅರೇಬಿಯಾದ ಜನತೆ ಜೊತೆ ಸಾರಿನ ಕೇಳಿದ್ದಾರೆ. ಇದಾದ್ಮೇಲೆ ಸ್ವಲ್ಪ ಕ್ರೌಡ್ ನಮ್ಮ ಸಿಎಂ ಪಂಕ್ ಅವ್ರನ್ನ ಕ್ಷಮಿಸ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ನನ್ನ ಹಾಗೆ ಜಾನ್ ಸಿನಾ ಅವರ ನಡುವೆ ತುಂಬಾನೇ ಹಿಸ್ಟ್ರಿ ಇದೆ ಅಂಡ್ 14 ವರ್ಷದಿಂದ ನಾನು ಹಾಗೆ ಜಾನ್ ಸಿನಾ ಅವರು ಒಂದೇ ರಿಂಗ್ ಅಲ್ಲಿ ಫೇಸ್ ಮಾಡಿಲ್ಲ ಒನ್ ಆನ್ ಒನ್ ಮ್ಯಾಚ್ ಅಲ್ಲಿ. ಫೈನಲಿ ಈಗ ನಾವಿಬ್ರು ಕೂಡ ಜೊತೆಯಾಗಿ ನಿಂತ್ಕೊಂಡು ಒಂದು ಮ್ಯಾಚ್ ಆಡೋದಕ್ಕೆ ಬರ್ತಾ ಇದೀವಿ. ನಿಜವಾಗ್ಲೂ ಇದಂತೂ ಬಿಗ್ಗೆಸ್ಟ್ ಮೂಮೆಂಟು ಅಂಡ್ ಇದು ಜಾನ್ ಸಿನಾ ಅವರ ಕಡೆಯ ಸೌದಿ ಅರೇಬಿಯಾದ ಇವೆಂಟು. ನಾನು 100% ಟ್ರೈ ಮಾಡ್ತೀನಿ, ನಾನು ಖಂಡಿತವಾಗ್ಲೂ ಕೂಡ ಹೊಸ ಚಾಂಪಿಯನ್ ಆಗ್ತೀನಿ ಅಂಡ್ ನಾನು ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಿಮಗೆ ನೋಡೋದಕ್ಕೆ ಸಿಗ್ತೀನಿ. ನಿಜವಾಗ್ಲೂ ನಿಮ್ಮಲ್ಲಿ ಸ್ವಲ್ಪ ಜನ ನನ್ನನ್ನ ಪ್ರೀತಿ ಮಾಡ್ತೀರಾ, ಸ್ವಲ್ಪ ಜನ ಜಾನ್ ಸಿನಾ ಅವ್ರನ್ನ ಪ್ರೀತಿ ಮಾಡ್ತೀರಾ, ಸ್ವಲ್ಪ ಜನ ನನ್ನನ್ನ ಹೇಟ್ ಮಾಡ್ತೀರಾ, ಹಾಗೆ ಸ್ವಲ್ಪ ಜನ ಜಾನ್ ಸಿನಾ ಅವ್ರನ್ನ ಹೇಟ್ ಮಾಡ್ತೀರಾ.
ಅಂತೀರಾ. ಬಟ್ ನಾನಂತೂ ಒಂದು ವಿಚಾರನ ಕ್ಲಿಯರ್ ಆಗಿ ಹೇಳ್ತೀನಿ, ನೀವು ನಮಗೆ ಯಾವ ರೀತಿ ರಿಯಾಕ್ಷನ್ ನ ಕೊಡ್ತಿರೋ ಅದರ 10 ಪಟ್ಟು ಜಾಸ್ತಿ ರಿಯಾಕ್ಷನ್ ನಾನ್ ನಿಮಗೆ ಕೊಡ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಕೂಡ ಹೇಳಿದ್ದಾರೆ. ಅಂಡ್ ಹಿಂಗೆ ಈ ಒಂದು ಕಿಕ್ ಆಫ್ ಶೋನ ಎಂಡಿಂಗು ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕಿಕ್ ಆಫ್ ಶೋ ಅಲ್ಲಿ ಆದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಸಿಎಂ ಪಂಕ್ ಅವರು ಸೌದಿ ಅರೇಬಿಯಾದ ಜನತೆ ಬಳಿ ಸಾರಿನ ಕೇಳಿದ್ದಾರೆ. ಇದಾದ್ಮೇಲೆ ಮೊಹಮ್ಮದ್ ಅನ್ನೋ ವ್ಯಕ್ತಿ ಜೊತೆ ಹೋಗಿ ನಮ್ಮ ಸಿಎಂ ಪಂಕ್ ಅವರು ಮಾತಾಡಿ ಆ ವ್ಯಕ್ತಿನ ಹಗ್ ಕೂಡ ಮಾಡ್ಕೋತಾರೆ. ಅಂಡ್ ಹಿಂಗೆ ನೈಟ್ ಆಫ್ ಚಾಂಪಿಯನ್ಸ್ ನ ಕಿಕ್ ಆಫ್ ಮುಗಿಯುತ್ತೆ. ಏನೇ ಆಗ್ಲಿ ಗೈಸ್, ಕಿಕ್ ಆಫ್ ಚೆನ್ನಾಗಿತ್ತು. ನಮ್ಮ ಸಿಎಂ ಪಂಕ್ ಅವರು ಸಾರಿ ಕೇಳಿದ್ದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ವಿಚಿತ್ರ ಅನ್ನಿಸ್ತು. ಅಫ್ಕೋರ್ಸ್ ಜನತೆ ಮುಂದೆ ಬಗ್ಲೇಬೇಕು. ಅಂಡ್ ಅದೇ ರೀತಿ ನಮ್ಮ ಸಿಎಂ ಪಂಕ್ ಅವರು ಕೂಡ ಸಾರಿನ ಕೇಳಿದ್ದಾರೆ. ಅಂಡ್ ಸ್ಮ್ಯಾಕ್ ಡೌನ್ ಇವತ್ತು ರಾತ್ರಿ 10 ನಿಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ನೆಟ್ಫ್ಲಿಕ್ಸ್ ನ ಓಪನ್ ಮಾಡಿದ್ರೆ ಅಕಸ್ಮಾತ್ ಸಬ್ಸ್ಕ್ರಿಪ್ಷನ್ ಏನಾದರೂ ಇಲ್ಲ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ, ಅದರಿಂದ ನೀವು ಫ್ರೀ ಆಗಿ 10 ಸ್ಮ್ಯಾಕ್ ಡೌನ್ ನ ನೋಡಬಹುದು. ಸಿಗ್ತೀನಿ ಬೆಳಿಗ್ಗೆ ವಿಡಿಯೋದಲ್ಲಿ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಯ್ತು ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.